ಮುಖದಿಂದ ಹೊರಗೆ ಅದಕ್ಕೆ ಸರಿಯಾಗಿ ತ್ರಿಮೂರ್ತಿಗಳಾದ ನಮ್ಮ ತೇಜಸ್ಸು, ದೇವಾನುದೇವತೆಗಳಾದ ನಿಮ್ಮ ತೇಜಸ್ಸು, ವೀರವತ್ರಾದಿ ಪ್ರಮಥಾದಿಗಳ ತೇಜಸ್ಸು ಎಲ್ಲವೂ ಒಂದಾಗಿ ಜ್ಯೋತಿಯ ಸ್ವರೂಪವನ್ನೇ ಕಂಡುಕೊಂಡಿತು. ಬಳಿಕ ಅದೇ ಜ್ಯೋತಿ ಎನ್ನುವುದು ಗಗನಂತೆಂದು ಸೇರಿಕೊಂಡಿತು. ಆ ಬಳಿಕ ಆ ಜ್ಯೋತಿ ಕರಗಿ ಹೆಣ್ಣಿನ ಆಕೃತಿಯನ್ನು ತಳೆದುಕೊಂಡಿತು. ಅವಳೇ ನಮ್ಮಮ್ಮ ಎನ್ನುವುದನ್ನು ಅರ್ಥೈಸಿಕೊಂಡವರಿದ್ದೇವೆ. ಸುರ ನಾರಿಯರು ಶೃಂಗಾರಾದಿಗಳನ್ನು ಪೂರೈಸಿದವರಿದ್ದಾರೆ. ಅಮ್ಮನನ್ನು ದೂರದಿಂದ ಕಾಣುವುದು, ಹತ್ತಿರದ ಸಾಕ್ಷಾತ್ಕಾರ ಬೇಕು. ಏಕೋ ಭಾವದಿಂದ ಅಮ್ಮನ ಎಲ್ಲರೂ ಒಂದಾಗಿ ಏಕ ಮನಸ್ಸಿನಿಂದ ತದೇಕ ಚಿತ್ತದಿಂದ ನನ್ನ ನಾಮಸ್ಮರಣೆಯನ್ನ ಮಾಡುತ್ತಾ ಇದ್ದೀರಿ. ಕಂದಿದಾನನ ನಿಮ್ಮೆಲ್ಲವರ ಭಕ್ತಿಗೆ ಮೆಚ್ಚಿ ಮೈದೋರಿದವಳಿದ್ದೇನೆ. ಆದಿಶಕ್ತಿಯು ಓಂಕಾರ ಸ್ವರೂಪಿಣಿಯೂ ಆದಂತ ನಾನು ದುರ್ಗಾ ಪರಮೇಶ್ವರಿ ಎನ್ನುವ ಹೆಸರಿನಿಂದ ಚರಣ ದರ್ಶನವನ್ನ ನಿಮ್ಮೆಲ್ಲವರ ಪಾಲಿಗೆ ಇತ್ತವಳಿದ್ದೇನೆ. ಈ ಹಿಂದೆ ಹಲವು ಬಾರಿ ದುಷ್ಟರಿಂದ ಕಷ್ಟಕ್ಕೆ ಒಳಗಾದಾಗ ಆ ದುಷ್ಟರ ಹನನ, ಶಿಷ್ಟರ ಪರಿಪಾಲನೆ ನನ್ನಿಂದಲೇ ನಡೆದು ಹೋಗಿದೆ. ಮತ್ತೆ ಹಿಂದೆಲ್ಲವರು ವ್ಯಥೆಗೆ ಒಳಗಾಗುವರೆ ಕಾರಣ ಏನು? ನಿಮ್ಮನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಲು ಪ್ರಧಾನವಾದಂತ ಉದ್ದೇಶ ಉಂಟಮ್ಮ. ಏನದು? ತುಳುನಾದಂತ ಮೂರಾಕ್ಷರ ಭವನಿತನಾಗಿ ಮೆರೆಯುತ್ತಾ ಇದ್ದಾನೆ. ನಾಲ್ಕರ ಮೇಲೆ ಅಭಿಯೋಗವನ್ನು ಮಾಡಿ ಸುರಗತ್ತಿಗೆಯನ್ನು ವಶಪಡಿಸಿಕೊಂಡಿದ್ದಾನೆ. ಅವನನ್ನು ಕೊಲ್ಲುವಲ್ಲಿ ಅಸಮರ್ಥರಾಗಿದ್ದೇವೆ. ಕೊಂದುಕೊಳ್ಳಬೇಕು. ಮಾನವ ತರಳರ ಸಾವಿಗೆ ಕಾರಣನಾದನೆ. ಬ್ರಾಹ್ಮಣರನ್ನ ಹಿಂಸಿಸಿದನೆ. ಸ್ವರ್ಗ ಎನ್ನುವುದು ಕ್ರೂರಾಕ್ಷರ ವಶವಾಯಿತೆ. ಆರು 11ನೇ ದಿನದಲ್ಲಿ
ದುರುಳ ಕ್ರೂರಾಕ್ಷರನ್ನ ನಾನು ಉಳಿಸ್ತೇನೆ. ದೀರ್ಘವಿದ್ದಾರಮ್ಮ. ಮಕ್ಕಳೇ, ಕ್ರೂರಾಕ್ಷ ಮಾತ್ರವಲ್ಲ, ಆತ ಮಾಡುವ ಅನ್ಯಾಯಗಳಿಗೆ ಸಹಪಾಠಿಗಳಾಗಿರುವಂತಹ ದೀರ್ಘರೇ ಅವರೆಲ್ಲವರ ನಾಶಕ್ಕಾಗಿ ಹೊರಟೆ. ಒಟ್ಟು ಕಾಲ್ನಡಿಗೆ ಬರಲು ಕಾರಣಕ್ಕೆ ಬೇಕಾಗಿ ಪರ್ವತರಾಜನ ವ್ಯಾಖ್ಯವಾಗಿ ಬರ್ತಾ ಇದ್ದಾನೆ. Jaya Jaya